2025 ಗೂಗಲ್ ಪೇ ಹೊಸ ಅಪ್ಡೇಟು. ಇನ್ನು ಮುಂದೆ ನೀವು ಆಧಾರ್ ಕಾರ್ಡ್ ಮುಖಾಂತರನೂ ಕೂಡ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ನಿಮ್ಮ ಒಂದು ಗೂಗಲ್ ಪೇಗೆ ಆ್ಯಡ್ ಮಾಡ್ಕೊಬೋದು ತುಂಬಾ ಈಸಿಯಾಗಿ. ATM ಕಾರ್ಡ್ ಇಲ್ಲ ಅಂದ್ರೂ ಕೂಡ ಯಾವ ರೀತಿಯಿಂದ ಕಂಪ್ಲೀಟಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ಸ್ಟೆಪ್ ಮಾಡಬೇಕಾಗಿರೋದು ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ ನೋಡಿ ಗೂಗಲ್ ಪೇ. ಇದನ್ನು ಅನ್ಇನ್ಸ್ಟಾಲ್ ಮಾಡಿಕೊಂಡು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈ ಒಂದು ಲಿಂಕ್ ಮುಖಾಂತರ ನೀವು ಗೂಗಲ್ ಪೇ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತ ಅಂದರೆ ನೀವು ಆಧಾರ್ ಕಾರ್ಡ್ ಮುಖಾಂತರ ನೀವು ಗೂಗಲ್ ಪೇ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಓಕೆನಾ. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟಾದ್ರೂ ನೀವು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಓಕೆನಾ. ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದನ್ನೇ ವರ್ಕ್ ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ. ಸೊ ಅನ್ಇನ್ಸ್ಟಾಲ್ ಮಾಡಿ. ಫಸ್ಟು ಅನ್ಇನ್ಸ್ಟಾಲ್ ಮಾಡಿದ ನಂತರ ನೆಕ್ಸ್ಟು ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಯೂಟ್ಯೂಬ್ನಲ್ಲಿ ನಮ್ಮ ಒಂದು ವಿಡಿಯೋನ ನೀವು ನೋಡ್ತಿರ್ತೀರಲ್ವ. ಇವಾಗ ಏನು ಬರ್ತಿದೆಯೋ ವಿಡಿಯೋ ಅದನ್ನ ನೋಡುವಂಥ ಟೈಮ್ನಲ್ಲಿ ಇಲ್ಲಿ ನಿಮಗೆ ಟೈಟಲ್ ಇರುತ್ತೆ. ಈ ವಿಡಿಯೋ ಪ್ಲೇ ಆಗೋದ್ರ ಕೆಳಗಡೆ ನಿಮಗೆ ಟೈಟಲ್ ಇರುತ್ತೆ, ಆಧಾರ್ ಕಾರ್ಡ್ ಗೂಗಲ್ ಪೇ ಅಂತ ಅಂದ್ಬಿಟ್ಟು ಏನೋ ಒಂದಿರುತ್ತೆ ಟೈಟಲ್ಲು. ಈ ಟೈಟಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ. ಈ ಟೈಟಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ನೋಡ್ತಿರ್ಬೋದು. ಇವಾಗ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೋ ಇಲ್ಲಿ ಗೂಗಲ್ ಪೇ ಆ್ಯಪ್ ₹100 ಕ್ಯಾಶ್ ಬ್ಯಾಕ್ ಅಂತ ನಾನು ನಿಮಗೆ ಒಂದು ಲಿಂಕ್ ಕೊಟ್ಟಿರ್ತೀನಿ. ಈ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ರಿಡೈರೆಕ್ಟ್ ಆಗಿ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ಓಕೆನಾ. ಪ್ಲೇಸ್ಟೋರ್ ಓಪನ್ ಆಗಿಬಿಟ್ಟು ಡೌನ್ಲೋಡ್ ಕೇಳುತ್ತೆ, ನಿಮಗೆ ಗೂಗಲ್ ಪೇ ಡೌನ್ಲೋಡ್ ಕೇಳುತ್ತೆ. ನೀವು ಫಸ್ಟ್ ಸ್ಟೆಪ್ ಮಾಡಬೇಕಾಗಿರೋದು ಗೂಗಲ್ ಪೇನ ಫಸ್ಟ್ ಅನ್ಇನ್ಸ್ಟಾಲ್ ಮಾಡಿರಬೇಕು. ನನ್ನ ಒಂದು ಲಿಂಕ್ ಮುಖಾಂತರ ನೀವು ಈ ಒಂದು ಗೂಗಲ್ ಪೇ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ನಿಮಗೆ ₹100 ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಓಕೆನಾ. ಸೊ ನನ್ನ ಒಂದು ಲಿಂಕ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ಟ್ಯಾಪ್ ಮಾಡಿದ್ರೆ ರಿಡೈರೆಕ್ಟ್ ಆಗಿ ಈ ರೀತಿ ಶೋ ಆಗುತ್ತೆ. ಇನ್ಸ್ಟಾಲ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಇನ್ಸ್ಟಾಲ್ ಮೇಲೆ ಟ್ಯಾಪ್ ಮಾಡಿದ ನಂತರ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗೋವರೆಗೂ ವೆಯ್ಟ್ ಮಾಡ್ಕೊಬೇಕಾಗುತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಆಗೋವರೆಗೂ ವೆಯ್ಟ್ ಮಾಡಿ. ಇನ್ಸ್ಟಾಲ್ ಆಗಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿ ಇರುವಂಥ ಸಿಮ್ ಎರಡೂ ಕೂಡ ಒಂದೇ ಆಗಿರಬೇಕಾಗತ್ತೆ. ಆ ಒಂದು ನಂಬರನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಬಾಕ್ಸ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಆ ಒಂದು ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್ ಮತ್ತು ನಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಸಿಮ್ ಎರಡೂ ಕೂಡ ಒಂದೇ ಆಗಿರುತ್ತೆ. ಸೊ ಆ ಒಂದು ನಂಬರನ್ನು ನಾನಿಲ್ಲಿ ಎಂಟರ್ ಮಾಡ್ಕೊತಾ ಇದ್ದೀನಿ. ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ. ಈ ಒಂದು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಡಿಫಾಲ್ಟ್ ಯಾವುದಾದ್ರೂ ಒಂದು ಜಿಮೇಲ್ ಅಕೌಂಟ್ ಸೆಲೆಕ್ಟ್ ಆಗುತ್ತೆ ನಿಮ್ಮ ಒಂದು ಮೊಬೈಲ್ನಲ್ಲಿರೋದು. ಸೆಲೆಕ್ಟ್ ಆಗಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಇರುತ್ತೆ. ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು OTP ಬರುತ್ತೆ. OTP ಆಟೋಮೆಟಿಕ್ಲಿ ತಗೊಂಡಿದ ನಂತರ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಒಂದು ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ಈ ಒಂದು ಅಪ್ಲಿಕೇಶನ್ಸ್ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. OTP ಇವಾಗ ಬರ್ತಿದೆ. ಸೊ ಆಟೋಮೆಟಿಕ್ಲಿ ತಗೊಂಡಿದ ನಂತರ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ, ಕಾಂಟ್ಯಾಕ್ಟ್ ಪರ್ಮಿಷನ್ಸ್ಗಳನ್ನ. ಅವುಗಳಿಗೆ ನೀವು ಅಲೋನ ಕೊಟ್ರಿ ಅಂತ ಅಂದರೆ ಇನ್ನು ನೆಕ್ಸ್ಟ್ ಅಪ್ಲಿಕೇಶನ್ದು ಮೇನ್ ಡ್ಯಾಶ್ಬೋರ್ಡ್ ಗೂಗಲ್ ಪೇ ಮೇನ್ ಡ್ಯಾಶ್ಬೋರ್ಡ್ ಏನಿರುತ್ತೆ ಈ ರೀತಿ ಶೋ ಆಗ್ತಿರುತ್ತೆ. ನಿಮ್ಗೆ ಸೆಂಟ್ರಲ್ಲೇ ಆ್ಯಡ್ ಬ್ಯಾಂಕ್ ಅಕೌಂಟ್, ಇಲ್ಲಿ ಆಕ್ಟಿವ್ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ವಾ, ಅಲ್ಲೇ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ. ನಿಮಗೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕೇಳ್ತು ಅಂದರೆ ಅಲ್ಲೇ ಟ್ಯಾಪ್ ಮಾಡ್ಕೊಳ್ಳಿ. ಕೇಳಲಿಲ್ಲ, ಇನ್ ಕೇಸ್ ಕೇಳಲಿಲ್ಲ ಅಂತ ಅಂದರೆ ರೈಟ್ ಸೈಡ್ ಟಾಪಲ್ಲಿ ಪ್ರೊಫೈಲ್ ಇರುತ್ತೆ. ನಮ್ಗೆ ಇಲ್ಲಿ ಫೋಟೋ ಕಾಣಿಸ್ತಿದೆ, ಬಟ್ ನಿಮಗೆ ಫೋಟೋ ಕಾಣಿಸ್ತಿರಲ್ಲ, ಜಸ್ಟ್ ಪ್ರೊಫೈಲ್ ಇರುತ್ತೆ. ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಲೆಫ್ಟ್ ಸೈಡ್ ಬಾಟಮಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಫಸ್ಟಲ್ಲೇ UPI ಪೇಮೆಂಟ್ಸಲ್ಲೇ ಫಸ್ಟಲ್ಲೇ ಸಿಗುತ್ತೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಅಂದ್ಬಿಟ್ಟು. ಈ ಒಂದು ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಬ್ಯಾಂಕ್ ಯಾವುದಿರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಸಿಕ್ಕಿಲ್ಲ ಅಂದರೆ ಸ್ಕ್ರಾಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಕೆಳಗಡೆ ಆಲ್ ಬ್ಯಾಂಕ್ಸಲ್ಲಿ ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ಸಿಗುತ್ತೆ A to Z ವರೆಗೂ. ಅಲ್ಲೂ ಕೂಡ ಸಿಕ್ಕಿಲ್ಲ ಅಂದರೆ ಸರ್ಚ್ ಮಾಡಿದ್ರು ಕೂಡ ಟಾಪಲ್ಲಿ ಸರ್ಚ್ ಆಪ್ಷನ್ ಇರುತ್ತೆ, ಅಲ್ಲಿ ಟ್ಯಾಪ್ ಮಾಡ್ಕೊಂಡು ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಇಲ್ಲಿ SBI ಆಗಿರೋದ್ರಿಂದ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಆಗಿರೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಿಮಗೆ ಕಂಟಿನ್ಯೂ ಅಂತ ಕೇಳುತ್ತೆ. ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿಬಿಟ್ಟು SIM1 ಎರಡು ಸಿಮ್ ಇತ್ತು ಅಂದರೆ ಮೊಬೈಲಲ್ಲಿ SIM1 SIM2 ಅಂತ ಕೇಳುತ್ತೆ ಮೆಸೇಜ್ ಸೆಂಡ್ ಆಗೋದಕ್ಕೆ. ಬ್ಯಾಂಕಿಗೆ ಲಿಂಕ್ ಆಗಿರೋದು SIM1 ಆಗಿದ್ರೆ SIM1 ಕೊಡಿ, SIM2 ಆಗಿದ್ರೆ SIM2 ಕೊಡಿ. ಓಕೆನಾ. ಕೊಟ್ಟಿದ ನಂತರ ನೆಕ್ಸ್ಟು ಅದು OTP ಬರುತ್ತೆ. ಅದು ಆಟೋಮೆಟಿಕ್ಲಿ ಮೆಸೇಜ್ ಸೆಂಡ್ ಆಗಿ OTP ಆಟೋಮೆಟಿಕ್ಲಿ ತಗೊಂಡಿದ ನಂತರ ಸೆಟ್ UPI ಪಿನ್ ಅಂತ ಕೇಳುತ್ತೆ ನಿಮಗೆ. ಸೆಟ್ UPI ಪಿನ್ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗುತ್ತೆ. ನೋಡ್ತಿರ್ಬೋದು, ಸೆಟ್ UPI ಪಿನ್ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ನೆಕ್ಸ್ಟ್ ಸ್ಟೆಪ್ ಬರೋದೆ ನಿಮಗೆ ಆಧಾರ್ ಕಾರ್ಡ್ ಮುಖಾಂತರನ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರನ ನೀವು UPI ಪಿನ್ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ತೋರಿಸುತ್ತೆ ಈ ರೀತಿ. ಓಕೆನಾ. ಸೊ ನಾವು ಈ ವಿಡಿಯೋ ನೋಡ್ತಿರೋ ಉದ್ದೇಶ ಏನಂತಂದರೆ ಆಧಾರ್ ಕಾರ್ಡ್ ಮುಖಾಂತರ ನಾವು ಯಾವ ರೀತಿ ಒಂದು ಗೂಗಲ್ ಪೇ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು. ಸೊ ಈ ಒಂದು ಆಧಾರ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನೆಕ್ಸ್ಟ್ ಸ್ಟೆಪ್ ನಿಮಗೆ ಆಧಾರ್ ಕಾರ್ಡ್ದು ಸ್ಟಾರ್ಟಿಂಗ್ 6 ಡಿಜಿಟ್ 6 ನಂಬರ್ ಏನಿರುತ್ತೋ ಅದನ್ನು ಎಂಟರ್ ಮಾಡಿ ಅಂತ ಕೇಳುತ್ತೆ. ಆ ATMನಲ್ಲಾದರೆ ಲಾಸ್ಟ್ 6 ಡಿಜಿಟ್ ಕೇಳುತ್ತೆ. ಆಧಾರ್ ಕಾರ್ಡ್ನಲ್ಲಿ ಸ್ಟಾರ್ಟಿಂಗ್ 6 ಡಿಜಿಟ್. ಆಧಾರ್ ಕಾರ್ಡ್ ತಗೊಳ್ಳಿ, ಸ್ಟಾರ್ಟಿಂಗಲ್ಲಿರುವಂಥ 6 ನಂಬರನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿರುವಂಥ 6 ನಂಬರನ್ನು. ನಂತರ ಆ್ಯರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಆ್ಯರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿದ ನಂತರ ಫಸ್ಟ್ ನಿಮಗೆ ಆಧಾರಿಂದ
6 ಡಿಜಿಟ್ ಒ ಟಿ ಪಿ ಬರುತ್ತೆ. ಅದು ಕೂಡ ಆಟೋಮೆಟಿಕ್ಲಿ ತಗೊಳುತ್ತೆ. ತಗೊಂಡಿದ ನಂತರ ರೈಟ್ ಸೈಡ್ ಬಾಟಮಲ್ಲಿ ಟಿಕ್ ಮಾರ್ಕ್ ಇರುತ್ತೆ. ಆ ಟಿಕ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಹೋಗುತ್ತೆ. ನೆಕ್ಸ್ಟ್ ಬ್ಯಾಂಕಿನ ಕಡೆನೂ ಕೂಡ ಬರುತ್ತೆ ಒ ಟಿ ಪಿ. ಅದು ಕೂಡ ಆಟೋಮೆಟಿಕ್ಲಿ ತಗೊಳುತ್ತೆ. ತಗೊಂಡಿದ ನಂತರ ಸೇಮ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು 6 ಡಿಜಿಟ್ ಯು ಪಿ ಐ ಪಿನ್ ಕೇಳುತ್ತೆ. ಕೆಲವು ಬ್ಯಾಂಕ್ಗಳು 4 ಡಿಜಿಟ್ ಕೇಳುತ್ತೆ, ಕೆಲವು ಬ್ಯಾಂಕ್ಗಳು 6 ಡಿಜಿಟ್ ಕೇಳುತ್ತೆ. ಇದ್ಯಾವ ರೀತಿ ಅಂತ ಅಂದರೆ, ನಮ್ಮ ಒಂದು ಮೊಬೈಲಿಗೆ ನಾವು ಲಾಕ್ ಕೊಟ್ಕೊಂಡಿರ್ತೀವಲ್ವ, ಯಾರಾದ್ರೂ ಮೊಬೈಲ್ ಎತ್ಕೊಂಡ್ಬಿಡ್ತಾರೆ, ವಾಟ್ಸಪ್ನಾಗ ಇರ್ಬೋದು, ಇನ್ಸ್ಟಾಗ್ರಾಮ್ ಮೆಸೇಜ್ಗಳನ್ನ ನೋಡ್ಬಿಡ್ತಾರೆ ಅಂದ್ಬಿಟ್ಟು ಮೊಬೈಲಿಗೆಲ್ಲ ಪಾಸ್ವರ್ಡ್ ಕೊಟ್ಕೊಂಡಿರ್ತೀವಿ. ನಮಗೆ ಮಾತ್ರ ಗೊತ್ತಿರುತ್ತೆ, ಪಾಸ್ವರ್ಡ್ ಎಂಟರ್ ಮಾಡಿ ನೆಕ್ಸ್ಟ್ ನಾವು ಹೋದ್ವಿ ಅಂದರೆ ವಾಟ್ಸಪ್ ಚಾಟ್ ಎಲ್ಲ ನಮಗೆ ಮಾತ್ರ ಗೊತ್ತಿರುತ್ತೆ ನೋಡೋದಕ್ಕೆ. ಅದೇ ರೀತಿ ನಾವು ಈ ಒಂದು ಗೂಗಲ್ ಪೇನಲ್ಲಿ ಯಾರಿಗಾದ್ರೂ ಅಮೌಂಟ್ ಕಳಿಸ್ಬೇಕು ಅಂದರೆ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕು ಅಂತಂದರೆ ಈ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಅದು ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸುತ್ತೆ ಮತ್ತು ಅಮೌಂಟ್ನ ಬೇರೆಯವರಿಗೆ ಕಳಿಸೋದಕ್ಕೆ ಆಗುವಂಥದ್ದು. ಸೆಕ್ಯೂರಿಟಿ ರೀಸನ್ನಿಂದ ಇದು ಕೊಟ್ಟಿರುವಂಥದ್ದು. ಸೊ ನಿಮಗೆ ಯಾವುದು ನೆನಪಲ್ಲಿರುತ್ತೋ ಆ 6 ಡಿಜಿಟ್ ಏನಿರುತ್ತೋ ಅದನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ಓಕೆನಾ? ಇದನ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ನೀವೇನು ಕೊಡ್ತಿರೋ ಪಾಸ್ವರ್ಡು ಅದು ನಿಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ. ಕನ್ಫರ್ಮೇಷನ್ಗೆ ಇನ್ನೊಂದು ಸರಿ ಕೇಳುತ್ತೆ. ಸೊ ಆ ಕನ್ಫರ್ಮೇಷನ್ಗೆ ನೀವು ಸ್ಟಾರ್ಟಿಂಗ್ ಏನು ಎಂಟರ್ ಮಾಡಿದ್ರೆ 6 ಡಿಜಿಟು ಅದೇ ನಂಬರನ್ನು ನೀವು ಮತ್ತೆ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಇದು ಫಿನಿಶ್ ಆಗುತ್ತೆ, ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗುತ್ತೆ. ಓಕೆನಾ? ನಿಮಗೆ ಕ್ಯಾಶ್ ಬ್ಯಾಕ್ ಬರಬೇಕು ಅಂತ ಅಂದರೆ, 100 ರೂಪಾಯಿ ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ಟಾಪಲ್ಲಿ ಸರ್ಚ್ ಬಟನ್ ಇರುತ್ತೆ ನೋಡಿ, ಸರ್ಚ್ ಆಪ್ಷನ್ನು, ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಕಾಂಟ್ಯಾಕ್ಟಲ್ಲಿರೋರಿಗೆ ಯಾರಿಗಾದ್ರೂ 1 ರೂಪಾಯಿನ ಸೆಂಡ್ ಮಾಡಿದ್ರೆ ನಿಮಗೆ 100 ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ನೀವು ಅವರ ಒಂದು ನೇಮ್ನಾದರೂ ಸರ್ಚ್ ಮಾಡಿ, ಕಾಂಟ್ಯಾಕ್ಟಲ್ಲಿ ಸೇವ್ ಆಗಿರುವಂಥವ್ರದ್ದು. ನೇಮ್ ಇಲ್ಲ ಅಂತ ಅಂದರೆ ಅಥವಾ ನಂಬರನ್ನು ಎಂಟರ್ ಮಾಡಿದ್ರು ಕೂಡ ಅವ್ರ ಬ್ಯಾಂಕಲ್ಲಿ ಏನು ನೇಮ್ ಇದೆಯೋ ಅದು ಏನಾಗುತ್ತೆ ಅಂದರೆ ಈ ಪ್ರೊಫೈಲಲ್ಲಿ ಪೇಮೆಂಟ್ ಮೆಥಡಲ್ಲಿ ನಿಮಗೆ ಶೋ ಆಗುತ್ತೆ. ಓಕೆನಾ? ಅಥವಾ ಸೇವ್ ಆಗಿದೆ ಅಂತಂದರೆ ಅವ್ರ ನೇಮ್ ಸರ್ಚ್ ಮಾಡಿದ್ರು ಕೂಡ ಅದ್ರ ಮುಖಾಂತರನೂ ಕೂಡ ನೀವು ಸೆಂಡ್ ಮಾಡ್ಬೋದು. ಇಲ್ಲಿ ನಾನು ನಂಬರನ್ನು ಎಂಟರ್ ಮಾಡ್ತಿದ್ದೀನಿ. ನಂಬರ್ ಎಂಟರ್ ಮಾಡಿದ್ರೆ ಬ್ಯಾಂಕ್ ನೇಮ್ ತೋರಿಸುತ್ತೆ. ಸೊ ಟ್ಯಾಪ್ ಮಾಡಿದ ನಂತರ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಒಂದು ಚಾರ್ಟ್ ಓಪನ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ನಿಮಗೆ ಪೇ ಅಂತ ಒಂದು ಆಪ್ಷನ್ ಸಿಗುತ್ತೆ. ಓಕೆನಾ? ಈ ಒಂದು ಪೇ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಜಸ್ಟ್ 1 ರೂಪಾಯಿ ಅಷ್ಟೇ, 1 ರೂಪಾಯಿ ಸೆಂಡ್ ಮಾಡಿದ್ರೆ ನಿಮಗೆ ಆ ಕ್ಯಾಶ್ ಬ್ಯಾಕ್ ಬರುತ್ತೆ. ಓಕೆನಾ? 1 ರೂಪಾಯಿ ಸೆಂಡ್ ಮಾಡೋದಕ್ಕೂ ಕೂಡ ಇದೇ ಪ್ರೊಸೀಜರು. ಒಂದು 50,000, 60,000, 70,000, 1 ಲಕ್ಷ ಸೆಂಡ್ ಮಾಡೋದಕ್ಕೂ ಕೂಡ ಇದೇ ಪ್ರೊಸೀಜರ್. ಓಕೆನಾ? ಅಮೌಂಟ್ ಗೂಗಲ್ ಪೇನಲ್ಲಿ ಕಳಿಸೋದಕ್ಕೆ ಇದೇ ರೀತಿ ಪ್ರೊಸೀಜರ್ ಇರುತ್ತೆ. ಓಕೆನಾ? ಸೊ ಇಲ್ಲಿ ಜಸ್ಟ್ ನಾವು 1 ರೂಪಾಯಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ರೈಟ್ ಸೈಡ್ ಆರೋ ಮಾರ್ಕ್ ಇರುತ್ತೆ ನೋಡಿ, ಆರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಪೇ ಅಂತ ಇರುತ್ತೆ. ಪೇ ಮೇಲೆ ಕ್ಲಿಕ್ ಮಾಡಿ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಹೇಳ್ಕೊಟ್ಟಿಲ್ವ, ನೆನಪಲ್ಲಿರಬೇಕು 6 ಡಿಜಿಟ್ ನಂಬರ್, ನಿಮ್ಮ ಒಂದು ಮೊಬೈಲ್ ಪಾಸ್ವರ್ಡ್ ಥರ ಇದು, ಯಾರಿಗಾದ್ರೂ ಅಮೌಂಟ್ ಕಳಿಸ್ಬೇಕಾದಾಗ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದು ನೀವು ಅಲ್ಲಿ ಏನು ಕೊಟ್ಟಿರ್ತೀರೋ ಅದೇ ಪಿನ್ನನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಅವರಿಗೆ ಅಮೌಂಟ್ ಕೂಡ ಸೆಂಡ್ ಆಗಿರುತ್ತೆ. ಈ ರೀತಿ ನೀವೇನು ಮಾಡ್ಬೋದು ಅಂತ ಅಂದರೆ ಆಧಾರ್ ಕಾರ್ಡ್ ಮುಖಾಂತರ ನೀವು ಗೂಗಲ್ ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.